ನಗರದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಜನರನ್ನ ಇನ್ನಷ್ಟು ಕಂಗೆಡಿಸುವಂತಹ ಪರಿಸ್ಥಿತಿಗೆ ಹೋಗ್ತಾ ಇದೆ. ವಿಶೇಷವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರು ಕಾದ ಕಾವಲಿಯಂತಾಗಿದ್ದು ಸೂರ್ಯನ ತಾಪಕ್ಕೆ ಬೆಂಗಳೂರಿಗರಂತೂ ಹೈರಾಣಾಗೋಗಿದ್ದಾರೆ. ರೆಕಾರ್ಡ್ ಬ್ರೇಕ್ ಮಾಡಿದೆ ಬೆಂಗಳೂರಿನ ಬಿಸಿಲು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈಗ ದಾಖಲಾಗಿದೆ. 2014ರ ಸಂದರ್ಭದಲ್ಲಿ ಇದೇ ಅವಧಿಗೆ 38.4 ಡಿಗ್ರಿ ಸೆಲ್ಸಿಯಸ್ ಇತ್ತು. 2024ರಲ್ಲಿ 38.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಈಗ ಏಪ್ರಿಲ್ನಲ್ಲಿ 3ನೇ ಬಾರಿಗೆ ಗರಿಷ್ಠ ತಾಪಮಾನ ದಾಖಲಾಗಿದೆ. ಇನ್ನು ಕಲಬುರಗಿಯ ವಿಚಾರಕ್ಕೆ ಬರೋದಾದರೆ ಹೈಯೆಸ್ಟ್ ಅಂತ ಹೇಳಬಹುದು, 45 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಒಟ್ಟಿನಲ್ಲಿ ನಗರದಲ್ಲಿ ತಾಪಮಾನ ನಿರಂತರವಾಗಿ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಜನರು ತೀವ್ರ ಕಂಗೆಡುವಂತಹ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೆಂಪರೇಚರ್ ಹೇಗಿದೆ ಅಂತ ಗಮನಿಸಿದಾಗ 38.2 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ. ಇದು ಈ ಅವಧಿಯ ಅತಿ ಹೆಚ್ಚಿನ ತಾಪಮಾನ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ದಾರೆ 2014 ಮತ್ತು 2024ರ ಅವಧಿಯದ್ದು. ನಗರ ಪ್ರದೇಶಗಳಲ್ಲಿ ಈಗ 36 ಡಿಗ್ರಿ ಟೆಂಪರೇಚರ್ ಇದೆ. ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚೇ ಬಿಸಿಲು ಇರೋದ್ರಿಂದಾಗಿ ಜನ ಹೊರಬರೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೊರಗೆ ಬಂದರೆ ವಿಪರೀತ ಸುಸ್ತನ್ನು ಅನುಭವಿಸ್ತಾ ಇದ್ದಾರೆ. IMD ಮಾಹಿತಿ ಕೊಟ್ಟಿರೋ ಪ್ರಕಾರವಾಗಿ ಇನ್ನೂ ಕೂಡ 2-3 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಏರಿಕೆ ಆಗಬಹುದು ಅನ್ನುವಂತಹ ಅಂದಾಜನ್ನು ಮಾಡಲಾಗ್ತಾ ಇದೆ. ಆಗ ಇನ್ನೂ ಬೇಗ ಹೆಚ್ಚಾಗುತ್ತೆ. ಮತ್ತು ಮಳೆಯ ಸಾಧ್ಯತೆಯನ್ನು ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಮಳೆ ಬಂತು ಅಂದರೂ ಕೂಡ ಒಂದಷ್ಟು ಸಮಸ್ಯೆಗಳು, ಇನ್ನಷ್ಟು ತಾಪಮಾನ ಏರಿಕೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಂಗಳೂರಿನಿಂದ ಪವಿತ್ರ ಕಡ್ತಲ, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ. ಸೊ ಮೊದಲಿಗೆ ಬೆಂಗಳೂರಿನ ತಾಪಮಾನ ವಿಚಾರವಾಗಿ ಮಾತನಾಡೋದಾದರೆ ಪವಿತ್ರ ಕಡ್ತಲ, ಈಗ ಸದ್ಯ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಹಿಂದೆ 2 ವರ್ಷಗಳೇನಿತ್ತು ಅದು ರಿಪೀಟ್ ಆಗ್ತಿದೆ ಅಂತ. ಆದರೆ ಹೆಚ್ಚೇನು ಆಗಿದೆ ಅನ್ನೋ ರೀತಿಯಲ್ಲಿ ಭಾವಿಸಲಾಗ್ತಿದೆಯಾ, ಅಥವಾ ಇದು ನಾರ್ಮಲ್ ಯಾವಾಗಲೂ ಬರೋದು ಏಪ್ರಿಲ್ ಸಂದರ್ಭದಲ್ಲಿ ಈ ಟೆಂಪ್ರೇಚರ್ ಅಂತ ಹೇಳ್ತಿದ್ದಾರಾ? ಇಲ್ಲ, ಬೆಂಗಳೂರಿನ ಇತಿಹಾಸದಲ್ಲಿ ಇದು 3ನೇ ಬಾರಿಗೆ ರೆಕಾರ್ಡ್ ಆಗ್ತಾ ಇರುವಂತಹ ದಾಖಲೆ. ಒಂದು 2014ರಲ್ಲಿ ಈ ರೀತಿ ಆಗಿತ್ತು, 2024ರಲ್ಲಿ ಈ ರೀತಿ ಆಗಿತ್ತು, ಈಗ ಆಗ್ತಾ ಇರುವಂಥದ್ದು. ಸೊ 3ನೇ ಬಾರಿಗೆ ಆಗ್ತಾ ಇರುವಂತಹ ದಾಖಲೆ. ಬೆಂಗಳೂರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಇಷ್ಟೊಂದು ಉಷ್ಣಾಂಶ ಇರಲಿಲ್ಲ, ಬಟ್ ಈಗ ದಾಖಲೆಯ ರೀತಿಯಲ್ಲಿ ಆಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳನ್ನು ಕೂಡ ಈಗ ಎಕ್ಸ್ಪರ್ಟ್ಸ್ಗಳು ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ ಅಲ್ಲಲ್ಲಿ ಮಳೆ ಆಗುತ್ತೆ, ಬಟ್ ಈ ವರ್ಷ ಅದಿಲ್ಲ. ಬೇಕಾಬಿಟ್ಟಿಯಾಗಿ ಉಷ್ಣಾಂಶ ಏರಿಕೆ ಆಗಿರುವಂಥದ್ದು, ಒಂದು ಕಡೆಯಿಂದ ಮರಗಿಡಗಳು ಕಡಿಮೆ ಆಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಕಾರಣ. ಬಟ್ ಬೆಂಗಳೂರಿನಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ ಪರಿಸ್ಥಿತಿ, ಕಳೆದ ಬಾರಿ ಎಲ್ಲ ಹೀಟ್ ವೇವ್ ಸೃಷ್ಟಿ ಆಗ್ತಾ ಇರಲಿಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಹೀಟ್ ವೇವ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ, ಸನ್ಸ್ಟ್ರೋಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಅದಕ್ಕೆ ಅಂತಾನೆ ಪ್ರತ್ಯೇಕವಾಗಿರುವಂತಹ ಆಸ್ಪತ್ರೆಗಳಲ್ಲಿ ವಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡಲಾಗ್ತಾ ಇದೆ. ಜೊತೆಗೆ ಬಿಸಿಲಿನ ತಾಪಮಾನ ಎಷ್ಟಿದೆ ಅಂದ್ರೆ ಅದರಿಂದ ಅನಾರೋಗ್ಯದ ಸಮಸ್ಯೆಗಳು ಕೂಡ ಉದ್ಭವವಾಗ್ತಾ ಇದೆ. ಇನ್ನು ಮೇ ತಿಂಗಳಲ್ಲಿ ಇನ್ನಷ್ಟು ಉಷ್ಣಾಂಶ ಏರಿಕೆಯ ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಆಲ್ಮೋಸ್ಟ್ ಈ ವರ್ಷ ಇಡೀ ಬೆಂಗಳೂರಿನಾದ್ಯಂತ 39 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ದಾಖಲಾಗಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏಪ್ರಿಲ್ನಲ್ಲೇ ಆಲ್ಮೋಸ್ಟ್ ದಾಖಲೆಯ ರೀತಿಯಲ್ಲಿ ಉಷ್ಣಾಂಶ ಸೃಷ್ಟಿಯಾಗಿದೆ. ಈಗ ಮೇ ತಿಂಗಳಲ್ಲಿ ಇನ್ನಷ್ಟು ಉಷ್ಣಾಂಶ ಸೃಷ್ಟಿಯಾಗುತ್ತೆ. ರೈಟ್. ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ. ಕಲಬುರಗಿಯಲ್ಲಿ ಅತಿ ಹೆಚ್ಚು ಅಂತ ಹೇಳಬಹುದು, ಇಡೀ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ 45 ಡಿಗ್ರಿ ತಾಪಮಾನ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ದಿವ್ಯಜ್ಯೋತಿ, ಈಗ ಕಳೆದ 25 ವರ್ಷಗಳಲ್ಲೇ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಅತ್ಯಧಿಕವಾಗಿ ಏನಂದ್ರೆ ಕಲಬುರಗಿಯಲ್ಲಿ ಪ್ರತಿದಿನ ಕೂಡ ಬಿಸಿಲಿನ ತಾಪಮಾನ ಗರಿಷ್ಠ ಮಟ್ಟದಲ್ಲಿ 45 ಡಿಗ್ರಿಯಷ್ಟು ದಾಖಲಾಗ್ತಾ ಇತ್ತು. ಸರ್ವೇ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಇಷ್ಟೊಂದು ಗರಿಷ್ಠ ಮಟ್ಟದ ತಾಪಮಾನ ಈ ಹಿಂದೆ ದಾಖಲಾಗಿತ್ತು. ಸದ್ಯ ಏನಂದ್ರೆ ಈಗ 45.5 ಡಿಗ್ರಿಗೂ ಹೆಚ್ಚಿನ ಗರಿಷ್ಠ ತಾಪಮಾನ ಈಗಾಗಲೇ ದಾಖಲಾಗಿದೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ 40-41 ಡಿಗ್ರಿಯಷ್ಟು ಇರ್ತಾ ಇತ್ತು. ಅದೇ ರೀತಿಯಾಗಿ ಮೇ ತಿಂಗಳಿಗೆ ಬಂದಿದೆ 44-45
1ವರೆಗೂ ಕೂಡ ಹೋಗಿರುವಂತಹ ಎಕ್ಸಾಂಪಲ್ಸ್ ನಾವು ತುಂಬಾನೇ ನೋಡಿದ್ದೀವಿ. ಆದರೆ ಸದ್ಯ ಈಗ ಏಪ್ರಿಲ್ ತಿಂಗಳಲ್ಲೇ ಆ ಒಂದು ಮೇ ತಿಂಗಳಲ್ಲಿ ಬರುವಂತಹ ಬಿಸಿಲು ಗರಿಷ್ಠ ತಾಪಮಾನ ಈಗಾಗಲೇ ದಾಖಲಾಗಿದ್ದು, ಮೇ ತಿಂಗಳಲ್ಲಿ ಮತ್ತಷ್ಟು ಉಷ್ಣಾಂಶ ಗರಿಷ್ಠ ತಾಪಮಾನ ಏರಿಕೆ ಆಗುವಂತಹ ಚಾನ್ಸಸ್ ಬಹುತೇಕವಾಗಿದೆ. ಈಗಾಗಲೇ ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಬಹುತೇಕ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿವೆ. ಒಂದು ಕಡೆ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇರೋದ್ರಿಂದ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಡಿಹೈಡ್ರೇಷನ್ ನ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಏನಂದ್ರೆ ಅತಿ ಹೆಚ್ಚಾಗಿ ಹೀಟ್ ವೇವ್ ಬಿಸಿ ಗಾಳಿಯ ಒಂದು ಎಫೆಕ್ಟ್ ಈಗ ಸದ್ಯ ಏನಂದ್ರೆ ಎಲ್ಲಾ ಒಂದು ವರ್ಗದ ಜನರಿಗೂ ಕೂಡ ತಡ್ತಾ ಇದೆ. ಇದರ ಪರಿಣಾಮವಾಗಿ ಬಹುತೇಕವಾಗಿ ಸನ್ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಈ ಬಾರಿ ತುಂಬಾನೇ ಅತ್ಯಧಿಕವಾಗಿದೆ. ಹೀಗಾಗಿ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಕೂಡ ಆದಷ್ಟು ಬಿಸಿಲಿನ ಒಂದು ತಾಪಮಾನದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿ ಅಂತ ವೈದ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಲಬುರಗಿ ಸೇರಿದಂತೆ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಆಫೀಸ್ ಅವರ್ಸ್ ಅಂದ್ರೆ ಸರ್ಕಾರಿ ಕಚೇರಿಗಳ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಜನರಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಏನೋ ಸಿಕ್ಕಿದೆ. ಆದ್ರೆ ದಿನದಿಂದ ದಿನಕ್ಕೆ ಈ ಒಂದು ತಾಪಮಾನ ಗರಿಷ್ಠ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರೋದ್ರಿಂದ ಇಲ್ಲಿನ ಜನರಲ್ಲಿ ಈಗ ಸನ್ಸ್ಟ್ರೋಕ್ ಸೇರಿದಂತೆ ಒಂದು ಬೇರೆ ಬೇರೆಯ ಒಂದು ವ್ಯತಿರಿಕ್ತವಾದಂತಹ ದೇಹದ ಮೇಲೆ ಪರಿಣಾಮ ಆಗೋದಕ್ಕೆ ಈಗ ಮುಂಬರುವ ದಿನಗಳಲ್ಲಿ ಸಾಧ್ಯತೆ ಇದೆ. ಹೀಗಾಗಿ ಜನರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ದಿವ್ಯಜ್ಯೋತಿ. ರೈಟ್, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ, ಥ್ಯಾಂಕ್ ಯು ಪವಿತ್ರ ಕಡ್ತಲ ನಿಮ್ಮಿಬ್ಬರ ಮಾಹಿತಿಗೆ. ಸದ್ಯ ಬಿಸಿಲಾಘಾತಕ್ಕೆ ಬೆಂಗಳೂರಿಗರು ಮತ್ತು ಕಲಬುರಗಿ ಭಾಗದ ಜನ ಮಾತ್ರವಲ್ಲ, ಎಲ್ಲೆಡೆ ಪರಿಸ್ಥಿತಿ ಹೀಗೆ ಇರೋದ್ರಿಂದಾಗಿ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು. ಒಂದು ಸ್ವಲ್ಪ ಹಗುರವಾದಂತಹ ಬಟ್ಟೆ ಹಾಕೋದು, ಆಹಾರ ಪದ್ಧತಿಯಲ್ಲೂ ಒಂದು ಸ್ವಲ್ಪ ಕ್ರಮಬದ್ಧವಾಗಿ ಆಹಾರ ಪದ್ಧತಿಯನ್ನು ಅನುಸರಿಸೋದು, ನೀರಿನಾಂಶ ಹೆಚ್ಚಿರ್ತಕ್ಕಂತಹ ಪದಾರ್ಥಗಳನ್ನ ಸೇವನೆ ಮಾಡೋದು ಬೆಟರ್ ಅಂತ ಹೇಳಬಹುದು.